सुशीलं सुमनसचरितं सुप्रेमवन्दितं सीते रामकथा हृदयम् ಪಿತಾಶ್ರೀ, ನನ್ನ ಸೋದರ ಭರತ ಹಿಂದಿರುಗಿ ಬರುವ ಮುನ್ನವೇ ಈ ಪಟ್ಟಾಭಿಷೇಕವೆಂದರೆ ಏನಂತ? ಅದಕ್ಕೂ ತಮ್ಮ ಚಿಂತೆಗೂ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧವಿಲ್ಲ ಕುಮಾರ. ಅದು ಭರತ ಬರುವುದು ತಡವಾದರೆ ಮುಹೂರ್ತದ ಸಮಯ ಮೀರಿ ಹೋಗಬಹುದು. ಆದ್ದರಿಂದ ಭರತನಿಗಾಗಿ ಕಾಯುವುದು ಬೇಡವೆಂದು ಹೇಳಿದೆ ಅಷ್ಟೇ. ಪಾಪ, ಭರತನಿಂದ ಯಾವ ತೊಂದರೆ ಆಗುವುದಕ್ಕೆ ಸಾಧ್ಯ? ಅವನು ಧರ್ಮಾತ್ಮ, ಗುಣಶೀಲ, ಜಿತೇಂದ್ರಿಯ. ಅವನು ಮಾತ್ರವಲ್ಲ, ನನ್ನೆಲ್ಲ ಪುತ್ರರು ಅಮೂಲ್ಯ ರತ್ನಗಳು. ಕುಮಾರ, ನೀನಿನ್ನು ಹೊರಡು, ನಾಳೆಗೆ ಸಿದ್ಧನಾಗು. ಆಗಲಿ ಪಿತಾಶ್ರೀ, ನಾನು ಸರಿಯಾದ ಸಮಯಕ್ಕೆ ಸಿದ್ಧನಾಗುತ್ತೇನೆ. ಕುಮಾರ, ನನ್ನ ಮಾತುಗಳನ್ನು ಕೇಳಿ ನಿನ್ನ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡಿಕೊಳ್ಳಬೇಡ. ಮನುಷ್ಯನ ಮನಸ್ಸು ಸದಾ ಚಂಚಲ. ಧರ್ಮ ನಿರತರಾದ ಸತ್ಪುರುಷರು ಕೂಡ ರಾಗ ದ್ವೇಷಾದಿ ದೌರ್ಬಲ್ಯಗಳನ್ನು ಬೆಳೆಸಿಕೊಂಡು ತಮ್ಮ ನಿರ್ಧಾರವನ್ನು ಬದಲಿಸುವ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಹಾಗಾಗಬಾರದು ಎಂದೇ ನಾನು ಈ ವಿಷಯವನ್ನು ತಿಳಿಸಿದೆ. ನೀನಿನ್ನು ಹೊರಡು. ನನಗಿನ್ನು ಅಪ್ಪಣೆ ಕೊಡಿ. ಮಂಗಳವಾರ. ಸಹೋದರಿ ಸೀತೆ, ಓ, ಇನ್ನು ಮುಂದೆ ಗೌರವದಿಂದ ಯುವರಾಣಿಯವರೇ ಎಂದು ಕರೆಯಬೇಕು. ಯುವರಾಣಿಯವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಊರ್ಮಿಳೆ, ಇದೇನಿದು? ಇದೇನು ಹುಡುಗಾಟ? ಹಾಸ್ಯಕ್ಕೆ ಸಮಯವಿಲ್ಲವೇ? ಯಾರಾದರೂ ಕೇಳಿಸಿಕೊಂಡಾರು? ಸುಮ್ಮನಿರು. ಸಹೋದರಿ ಸೀತೆ, ನಿನಗೆ ಎಲ್ಲ ತಿಳಿದಿದ್ದರೂ ಏನೂ ತಿಳಿಯದಂತೆ ಏಕೆ ನಟಿಸುತ್ತಿರುವೆ? ಊರ್ಮಿಳೆ, ನಾನೇಕೆ ನಟನೆ ಮಾಡಲಿ? ನೀನು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿರುವೆ? ನನ್ನ ಭಾವ ಅಂದರೆ ನಿನ್ನ ಪತಿದೇವರು ಯುವರಾಜರಾದ ಮೇಲೆ ಅವರ ಧರ್ಮಪತ್ನಿಯಾದ ನೀನು ಯುವರಾಣಿ ಅಲ್ಲವೇ? ಈಗ ಯುವರಾಣಿ, ಮುಂದೆ ಮಹಾರಾಣಿ. ಊರ್ಮಿಳೆ, ಇದು ನಿನ್ನ ಊಹೆಯೋ ವಾಸ್ತವವೋ? ವಾಸ್ತವ. ಏನು ವಾಸ್ತವವೇ? ಅಂದರೆ ನಿನಗೆ ವಿಷಯ ತಿಳಿದಿಲ್ಲ? ನಿನ್ನ ಪತಿ ನಿನಗೆ ತಿಳಿಸಿಲ್ಲವೇ? ಇಲ್ಲ ಊರ್ಮಿಳೆ, ಅವರ ನಿರೀಕ್ಷೆ ಮಾಡುತ್ತಿದ್ದೇನೆ. ಬರುತ್ತಾರೆ. ಗುರು ಹಿರಿಯರ ಜೊತೆಗೆ, ಮಾತಾಪಿತೃಗಳ ಜೊತೆಗೆ ಪಟ್ಟಾಭಿಷೇಕದ ವಿಚಾರವಾಗಿ ಮಾತನಾಡುತ್ತಿರಬಹುದು. ಬಂದು ಸಂತೋಷದಿಂದ ನನ್ನ ಕೈ ಹಿಡಿದು ಈ ಸುದ್ದಿಯನ್ನು ಹೇಳುತ್ತಾರೆ. ಎಲ್ಲರೂ ಸಂತೋಷಪಟ್ಟರೆ ನನ್ನ ಪತಿಯೂ ಸಂತೋಷ ಪಡುತ್ತಾರೆ. ಆದರೆ ಯುವರಾಜ ಪದವಿಯನ್ನು ಅವರು ಕರ್ತವ್ಯ ಪಾಲನೆಯ ಒಂದು ಅವಕಾಶವೆಂದು ವಿನಯದಿಂದ ಸ್ವೀಕರಿಸುತ್ತಾರೆ. ಅಹಂಕಾರ ಪಡುವುದಿಲ್ಲ. ಸಹೋದರಿ, ರಾಮಚಂದ್ರರ ಸ್ವಭಾವ ನನಗೂ ತಿಳಿದಿದೆ. ಆದರೆ ಉತ್ತಮರಾದವರು, ಯೋಗ್ಯತೆ ಉಳ್ಳವರು ಅಧಿಕಾರ ಸ್ಥಾನದಲ್ಲಿ ಕುಳಿತರೆ ಪ್ರಜೆಗಳಿಗೆ ಕ್ಷೇಮ. ಯುವರಾಜರ ಪದವಿಗೆ ರಾಮಚಂದ್ರರಂಥ ಉತ್ತಮರು, ಯೋಗ್ಯರು ಬೇರೆ ಯಾರಿದ್ದಾರೆ ಹೇಳು? ಅಭಿಮಾನ, ಹೆಮ್ಮೆ ನನಗೂ ಇದೆ ಸೋದರಿ. ಆದರೆ ನನ್ನ ಪತಿ ಸರ್ವರ ಶುಭ ಹರಿಕೆಯಿಂದ ಎಲ್ಲರ ನಿರೀಕ್ಷೆಗೆ ತಕ್ಕಂತೆ ಸಮಸ್ತ ಪ್ರಜೆಗಳ ಕಲ್ಯಾಣಕ್ಕೆ ದುಡಿಯುತ್ತಾರೆ ಎಂಬ ನಂಬಿಕೆ, ಭರವಸೆ ನನಗಿದೆ. ಅವರಿಗೆ ಈ ಶಕ್ತಿ ಕೊಡುವಂತೆ ಆ ಭಗವಂತನಲ್ಲಿ ಪ್ರತಿದಿನವೂ ಪ್ರಾರ್ಥಿಸುತ್ತೇನೆ.
ಯುವರಾಣಿ ಸೀತಾದೇವಿಯವರಿಗೆ ಪ್ರಣಾಮಗಳು. ಮಹಾರಾಣಿ ಕೌಸಲ್ಯಾದೇವಿಯವರು ತಮ್ಮನ್ನು ಕಾಣಲು ಬಯಸುತ್ತಾರೆ. ನಾನು ಈಗಲೇ ಬರುತ್ತೇನೆ ಎಂದು ಹೇಳು. ಹಾಗೆ ಆಗುತ್ತೆ. ಸಹೋದರಿ ಸೀತೆ, ಮಹಾರಾಣಿಯವರು ಇದೇ ವಿಷಯವಾಗಿ ಮಾತನಾಡಲು ನಿನ್ನನ್ನು ಕರೆದಿದ್ದಾರೆ ಎನಿಸುತ್ತಿದೆ. ಸೋದರಿ, ನೀನು ನನ್ನ ಜೊತೆಗೆ ಬಾ. ಮಾತಾಮಯ್ಯ ಅವರು ಆಕ್ಷೇಪಿಸಲಾರರು. ಖಂಡಿತ ಬರುತ್ತೇನೆ. ಇಂತಹ ಸಂತೋಷವನ್ನು ದೊಡ್ಡವರ ಜೊತೆ ಹಂಚಿಕೊಳ್ಳುವ ಆಸೆ ನನಗೂ ಇದೆ. ನಡಿ ಸಹೋದರಿ, ಹೋಗೋಣ. ಲಕ್ಷ್ಮಣ, ಸಹೋದರಿ ಕೌಸಲ್ಯ ದೇವಿಯ ಬಳಿಗೆ ಹೊರಟಿದ್ದೆ. ಬಾ, ಕುಳಿತುಕೊ. ಇಲ್ಲ ಮಾತೆ, ನಾನು ಕುಳಿತುಕೊಳ್ಳುವುದಿಲ್ಲ. ಏಕೆ ಕುಳಿತುಕೊಳ್ಳುವುದಿಲ್ಲ? ನನಗೆ ಕುಣಿಯುವಂತಾಗಿದೆ ಮಾತೆ, ನಾನು ಕುಳಿತುಕೊಳ್ಳಲಾರೆ. ವಿಚಿತ್ರವಾಗಿದೆಯಲ್ಲ, ಏನಾಗಿದೆ ನಿನಗೆ? ಮಾತೆ, ನನಗೆ ಸಂತೋಷವಾಗಿದೆ ಮಾತೆ. ಆ ಸಂತೋಷದ ವಿಷಯವನ್ನು ನಿನಗೆ ಹೇಳಲೇ ನಾನು ಬಂದೆ. ಸಂತೋಷದ ವಿಷಯವೇ? ಹಾಗಾದರೆ ಅದನ್ನು ಮೊದಲು ಹೇಳು. ಈ ಪೀಠಿಕೆ ಎಲ್ಲ ಏಕೆ? ನನ್ನ ಸಹೋದರ ರಾಮಚಂದ್ರನಿಗೆ ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕೆಂದು ನಿರ್ಧರಿಸಲಾಗಿದೆ ಮಾತೆ. ಹೌದೇ ಕುಮಾರ? ಹೊಟ್ಟೆ ತುಂಬಾ ಅಮೃತವನ್ನೇ ಕೊಡಿದಂತಾಯ್ತು ನನಗೆ. ನಾನು ನೀನು ಮಾತ್ರವಲ್ಲ, ಇಡೀ ಕೋಸಲ ದೇಶವೇ ಸಂಭ್ರಮ ಪಡುತ್ತಿದೆ. ಅಯೋಧ್ಯ ನಗರವಂತೂ ರಾಮನ ಜಪ ಮಾಡುತ್ತಿದೆ ಮಾತೆ. ಲಕ್ಷ್ಮಣ, ಒಳ್ಳೆಯ ಸಮಯದಲ್ಲಿ ಶುಭವಾರ್ತೆ ತಂದೆ. ಇದರಿಂದಲಾದರೂ ಸಹೋದರಿ ಕೌಸಲ್ಯಗೆ ಸಂತೋಷ ಸಿಗಲಿ. ದೊಡ್ಡ ಮಾತೆಯವರ ಉದಾರ ಹೃದಯಕ್ಕೆ ಆ ಭಗವಂತ ಶುಭದ ತಂಬೆಳಕು ತಂದಿದ್ದಾನೆ. ಹೌದು ಕುಮಾರ, ಸಹೋದರಿ ಕೌಸಲ್ಯ ಎಂತಹ ದೊಡ್ಡ ವ್ಯಕ್ತಿ, ಎಂತಹ ಉದಾರ ಹೃದಯ. ನಿಜವಾದ ವಿಷಯವೆಂದರೆ ಆಕೆಗೆ ಶುಭವಾದರೆ ನನಗೆ ಶುಭವಾದಂತೆ, ಆಕೆ ನಕ್ಕರೆ ನಾನು ನಗುತ್ತೇನೆ. ನನಗೂ ಅಷ್ಟೇ ಮಾತೆ. ಸಹೋದರನಿಗೆ ಏನೇ ಶುಭವಾದರೂ ನನಗೆ ಶುಭವಾದಂತೆ. ಅವನ ಸುಖ ದುಃಖಗಳು ನನ್ನವು. ಈ ವಿಷಯ ಸಹೋದರಿ ಕೌಸಲ್ಯ ದೇವಿಗೆ ತಿಳಿದಿದೆಯೋ ಇಲ್ಲವೋ? ಹೇಗಾದರೂ ಆಗಲಿ, ಈ ಸಂತೋಷವನ್ನು ಹಂಚಿಕೊಂಡರೆ ಸಮಾಧಾನ. ನೀನು ಬಾ. ಆಗಲಿ ಮಾತೆ, ನಾನು ಬರುತ್ತೇನೆ. ಸೀತೆ, ದೇವಿ ಸೀತೆ. ರಾಜಕುಮಾರರಿಗೆ ವಂದನೆಗಳು. ಸೀತಾದೇವಿಯವರು ತಮಗೊಂದು ಸಂದೇಶ ತಿಳಿಸಲು ಹೇಳಿದ್ದಾರೆ. ಸೀತಾ ಇಲ್ಲಿಲ್ಲವೇ? ಎಲ್ಲಿಗೆ ಹೋದಳು? ತಮ್ಮ ಮಾತೃಶ್ರೀ ಕೌಸಲ್ಯಾದೇವಿಯವರು ಸೀತಾದೇವಿಯವರಿಗೆ ಕರೆ ಕಳಿಸಿದ್ದರು. ಅವರು ಪಟ್ಟದ ರಾಣಿಯವರ ಅಂತಃಪುರಕ್ಕೆ ಹೋಗಿದ್ದಾರೆ. ಸರಿ, ಹಾಗಾದ್ರೆ ನಾನು ಅಲ್ಲಿಗೆ ಹೋಗುತ್ತೇನೆ. ರಾಮಚಂದ್ರನಿಗೆ ಅಭಿನಂದನೆಗಳು. ಸರ್ವರ ಪ್ರೀತಿ ಪಾತ್ರನಿಗೆ ಅಭಿನಂದನೆಗಳು. ಇದೇನಿದು? ನನ್ನನ್ನು ಅಭಿನಂದಿಸಲೆಂದೇ ಎಲ್ಲರೂ ಇಲ್ಲಿಗೆ ಒಟ್ಟಿಗೆ ಸೇರಿರುವರು. ಹಾಗೆ ಅಂದುಕೋ. ಈ ಶುಭವಾರ್ತೆಯನ್ನು ಕೇಳಿ ನಿನ್ನ ಶ್ರೇಯೋಭಿಲಾಷಿಗಳೆಲ್ಲ ಆನಂದ ಪಡುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆಯೇ? ಯುವರಾಜಾಭಿಷೇಕದ ವಿಷಯವನ್ನು ಸೀತೆಗೆ ತಿಳಿಸಬೇಕೆಂದು ಹೋದೆ. ಅವಳು ಇಲ್ಲೇ ಇರುವ ವಿಷಯ ತಿಳಿಯಿತು. ಆದರೆ ಇಲ್ಲಿಗೆ ಬಂದರೆ ಒಂದು ದೊಡ್ಡ ಸಭೆಯೇ ಸೇರಿಬಿಟ್ಟಿದೆ. ಸೀತೆಯನ್ನು ನಾನೇ ಕರೆಸಿಕೊಂಡೆ. ಈ ಆನಂದವನ್ನು ನನ್ನ ಮುದ್ದಿನ ಸೊಸೆಯೊಂದಿಗೆ ಹಂಚಿಕೊಳ್ಳಬೇಕು ಎನಿಸಿತು ಕುಮಾರ. ಆ ವಿಷಯವನ್ನು ತಿಳಿದು ಸುಮಿತ್ರೆ, ಊರ್ಮಿಳಾ ಮತ್ತು ಲಕ್ಷ್ಮಣರು ಬಂದರು. ಕುಮಾರ ರಾಮಚಂದ್ರ, ಲಕ್ಷ್ಮಣ ನಿನ್ನ ಯುವರಾಜ್ಯಾಭಿಷೇಕದ ವಿಷಯವನ್ನು ತಿಳಿಸುತ್ತಿದ್ದಂತೆ ನನಗೆ ನಿನ್ನ ಮಾತೆಯನ್ನು ನೋಡಬೇಕು ಎನಿಸಿತು. ಎಷ್ಟೋ ದಿನಗಳಿಂದ ಆಕೆಯ ಮುಖದಲ್ಲಿ ಕಾಣದ ಆನಂದವನ್ನು ಇಂದು ಕಾಣುವಂತಾಯಿತು. ನೋಡು ಕುಮಾರ, ನೋಡು, ನಿನ್ನ ಮಮತಾಮಯ್ಯಾದ ಮಾತೆಯ ಮುಖದಲ್ಲಿ ಆನಂದವನ್ನು ನೋಡು. ಅಂದು ನೀನು ಶಿವಧನಸ್ಸನ್ನು ಭಂಗಿಸಿ ಸೀತೆಯನ್ನು ವರಿಸಿದಾಗ ಕಂಡ ಆನಂದ ಇಂದು ಆಕೆಯ ಮುಖದಲ್ಲಿ ಕಾಣುತ್ತಿದೆ. ನನ್ನ ಹೃದಯಕ್ಕೆ ಹತ್ತಿರವಾದ ತಮ್ಮೆಲ್ಲರ ಸಂತೋಷಕ್ಕೆ ಈ ಯುವರಾಜಾಭಿಷೇಕ ಒಂದು ಕಾರಣವಾಯ್ತಲ್ಲ, ಅದೇ ಸಮಾಧಾನ. ಆದರೆ ಹಿರಿಯರ ಪಾದಸ್ಪರ್ಶ, ಅವರ ಆಶೀರ್ವಾದಕ್ಕಿಂತ ಮಿಗಿಲಾದ ಸಂತೋಷ ಇನ್ಯಾವುದು? ನಿನ್ನ ಸೌಜನ್ಯಪೂರಿತ ಮಾತುಗಳೇ ಸಾಕು ಕುಮಾರ. ಈ ಆನಂದವು ಇಮ್ಮಡಿಯಾಗುತ್ತದೆ. ಲಕ್ಷ್ಮಣನಂತಹ ಗುಣವಂತನಾದ ಭ್ರಾತೃವತ್ಸಲನಾದ ಸೋದರನನ್ನು ನೀಡಿದ ಮಾತೆ ತಮಗೆ ಅಭಿನಂದನೆಗಳು ಸಲ್ಲಬೇಕು. ಎಲ್ಲದರಲ್ಲೂ ಹಿರಿತನವನ್ನು ಕಾಣುವ ನಿನಗೆ ನಿನ್ನ ಹಿರಿತನದ ಬಗ್ಗೆಯೇ ತಿಳಿದಿಲ್ಲವಲ್ಲ ರಾಮಚಂದ್ರ? ಮಾತೆ,
ಕಿರಿಯರಲ್ಲಿ ಹಿರಿಯನಾಗಿರುವ ಬದಲು ಹಿರಿಯರಲ್ಲಿ ಕಿರಿಯನಾಗಿರುವುದೇ ಶ್ರೇಯಸ್ಕರ. ಹಾಗೆಂದು ಈ ಕಿರಿಯನನ್ನು ಕಡೆಗಣಿಸಬೇಡ ಸಹೋದರ. ಲಕ್ಷ್ಮಣ, ನೀನು ಕಿರಿಯನೆಂದು ಯಾರು ಹೇಳಿದರು? ವಯಸ್ಸಿನಲ್ಲಿ ನನಗಿಂತ ತುಸು ಕಿರಿಯನಾಗಿರಬಹುದು, ಆದರೆ ಗುಣದಲ್ಲಿ ನೀನು ನನಗಿಂತ ಎಷ್ಟೋ ಹಿರಿಯನಾಗಿರುವೆ. ಹೊಗಳಬೇಡ ಸಹೋದರ. ನಿನ್ನ ಹಿರಿತನದ ನೆರಳಾಗುವುದರಲ್ಲೇ ನನಗೆ ತೃಪ್ತಿ ಇದೆ. ಇನ್ನಾವ ಹಿರಿತನವೂ ಬೇಡ. ಇಂಥ ಸೋದರರಿದ್ದರೆ ಯಾವ ಮನೆಯಲ್ಲೂ ಅಶಾಂತಿಯ ಲವಲೇಶವೂ ಇರುವುದಿಲ್ಲ. ನಾವು ಆದರ್ಶ ಸಹೋದರಿಯರಲ್ಲವೇ? ನಾವಿರುವ ಮನೆಯಲ್ಲಿಯೂ ನೆಮ್ಮದಿ ಕೆಡುವುದಿಲ್ಲ. ಇದನ್ನು ನೀವು ನನ್ನನ್ನು ಸುಮಿತ್ರೆಯನ್ನು ನೋಡಿ ಕಲ್ತಿರಿ ಅಲ್ಲವೇ? ಮಾತೃ ಸ್ವರೂಪರಾದ ತಮ್ಮಿಂದ ಕಲಿತು ನಾವು ನಮ್ಮ ಧರ್ಮವನ್ನು ಪಾಲಿಸಬೇಕು. ನನಗೆ ನನ್ನ ಸಹೋದರಿಯೇ ಆದರ್ಶ. ಸೀತೆಯನ್ನು ಅನುಸರಿಸಿ ನಡೆದರೆ ಸಾಕು, ನಾನು ನನ್ನ ಧರ್ಮದಲ್ಲಿ ನಡೆಯಬಹುದು. ಸಹೋದರಿ, ನಾನು ನೀನು ಅನ್ಯೋನ್ಯವಾಗಿರುವಂತೆ ನಮ್ಮ ಪುತ್ರರಾದ ರಾಮ ಲಕ್ಷ್ಮಣರು, ನಮ್ಮ ಸೊಸೆಯಂದಿರಾದ ಸೀತೆ ಊರ್ಮಿಳೆಯರು ಅನ್ಯೋನ್ಯವಾಗಿದ್ದಾರೆ. ಇದಕ್ಕಿಂತ ಭಾಗ್ಯ ಇನ್ನೇನಿದೆ? ಹೌದು ಸುಮಿತ್ರೆ, ಇದಲ್ಲವೇ ಮಹಾಭಾಗ್ಯ. ಈ ಭಾಗ್ಯದ ಮುಂದೆ ಈ ಅರಮನೆಯ ಭೋಗ ವೈಭೋಗಗಳೆಲ್ಲ ತೃಣವೆನಿಸುತ್ತಿದೆ. ಮಾತೆ, ಇದಲ್ಲವೇ ಸ್ವರ್ಗ? ಪರಮಾನಂದವೆಂದರೆ ಇದೇ ಅಲ್ಲವೇ? ಈ ದೃಶ್ಯವನ್ನು ಕಂಡು ನಿಮ್ಮೆಲ್ಲರ ಮಾತುಗಳನ್ನು ಕೇಳಿ ಇದಕ್ಕೆಲ್ಲ ನಾನು ಒಂದು ನೆಪವಾಗಿದ್ದೇನೆ ಎಂದು ನನ್ನ ಹೃದಯ ಹಿಗ್ಗುತ್ತಿದೆ. ನಮ್ಮ ಲಕ್ಷ್ಮಣನಂತೂ ಸಂತೋಷದಿಂದ ಕುಣಿಯುತ್ತಿದ್ದ, ಹೌದೇನು? ಹಾಗಾದರೆ ಕುಣಿದು ತೋರಿಸಲೇನು? ಬರ ಹೇಳಿದಿರಂತೆ. ನಿನ್ನಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕು. ಏನೇ ಹೇಳಿ ಮಾತೆ. ನೀನು ಕೌಸಲ್ಯಾದೇವಿ ಅಂತಃಪುರದ ಬಳಿಯೇ ಇರು. ಅಲ್ಲಿ ಏನೇ ನಡೆದರೂ ತಕ್ಷಣ ಬಂದು ನನಗೆ ತಿಳಿಸು. ಹಾಗೇ ಆಗಲಿ. ಹಾಂ, ನಿನ್ನ ವರ್ತನೆ ಯಾರಿಗೂ ಅನುಮಾನ ಬರದಂತೆ ನೋಡಿಕೊ. ಹಾಗೇ ಆಗಲಿ, ನಾನು ಎಚ್ಚರದಿಂದಿರುತ್ತೇನೆ. ನಡೆ, ಏನು ಬೇಕಾದರೂ ನಡೆಯು. ತಂತ್ರಕ್ಕೆ ಪ್ರತಿತಂತ್ರ ಹೂಡುವ ಈ ಮಂಥನೆಯ ಬುದ್ಧಿವಂತಿಕೆ ಏನೆಂದು ತೋರಿಸಿಕೊಡುತ್ತೇನೆ. ಏನಿದು ಸ್ವಪ್ನ? ನನ್ನ ಪ್ರಿಯ ಪುತ್ರ ದಶಕಂಠ ಮಾತಾ ಮಾತಾ ಎಂದು ಮಗುವಿನೆಂದೇ ಏಕೆ ಆರ್ತನಾದ ಮಾಡಿದ? ಅವನಿಗೇನಾಗಿದೆ? ಮಹಾಶೂರನಾದ ರಾವಣನಿಗೆ ಪ್ರಾಣ ರಕ್ಷಣೆಗೋಸ್ಕರ ಪ್ರಲಾಪ ಮಾಡುವ ಅಗತ್ಯವೇನಿದೆ? ಹೌದು, ರಾವಣ ಕುಬೇರನ ಮೇಲೆ ಯುದ್ಧಕ್ಕೆ ಹೋಗಲು ಸಿದ್ಧನಾಗಿದ್ದಾನೆ. ಒಂದು ವೇಳೆ ನಾನು ಕಂಡ ದುಸ್ವಪ್ನ ಸತ್ಯವಾದರೆ? ಇಲ್ಲ ಇಲ್ಲ, ಹಾಗಾಗಬಾರದು.
ನಾನೀಗಲೇ ಹೋಗಿ ರಾವಣನನ್ನು ಎಚ್ಚರಿಸುತ್ತೇನೆ. ಕುಮಾರ, ರಾವಣ, ದಶಕಂಠ, ಕಂದ. ಯಾರು? ನೀವು ಇಲ್ಲಿ ಈ ಸರಿರಾತ್ರಿಯಲ್ಲಿ ನನ್ನನ್ನು ಎಬ್ಬಿಸಲು ಕಾರಣವೇನು ಮಾತೆ? ಬರಲೇಬೇಕಾಯ್ತು ಕುಮಾರ, ಅದಕ್ಕಾಗಿ ಬಂದೆ. ನಿಮ್ಮ ಮುಖದಲ್ಲಿ ಯಾವುದೋ ಆತಂಕ ಮನೆ ಮಾಡಿಕೊಂಡಂತಿದೆ, ಯಾವುದೋ ಭಯ ಆವರಿಸಿರುವಂತಿದೆ. ಹೇಳಿ ಮಾತೆ, ನಿಮ್ಮ ಈ ಭಯ ಆತಂಕಕ್ಕೆ ಕಾರಣರಾರು? ಹರಿಹರ ಬ್ರಹ್ಮಾದಿಗಳೇ ಆಗಿದ್ದರೂ ಅವರನ್ನು ನಾನು ಶಿಕ್ಷಿಸುತ್ತೇನೆ. ಆವೇಶ ಬೇಡ ಕುಮಾರ. ಆವೇಶದ ಭರದಲ್ಲಿ ಆಪತ್ತಿಗೆ ಆಹ್ವಾನ ಕೊಡಬೇಡ. ಆಪತ್ತು? ಯಾವ ಆಪತ್ತು ಮಾತೆ? ಏ ದಶಕಂಠ ರಾವಣನಿಗೆ ಆಪತ್ತು? ಯಾಕೆ ಮಾತೆ? ನನ್ನ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಕುಸಿಯಿತೆ, ಅಥವಾ ಏ ದೈತ್ಯ ಕುಲ ಚಕ್ರವರ್ತಿಯ ಶಕ್ತಿಯ ಬಗ್ಗೆ ಶಂಕೆ ಉಂಟಾಯಿತೆ? ಶಂಕೆ ಇಲ್ಲ ಕುಮಾರ, ಆದರೂ ನೀನು ಪ್ರಾಣಾಪಾಯಕ್ಕೆ ಸಿಲುಕಿ ಆರ್ತವಾಗಿ ಕೂಗಿಕೊಳ್ಳುತ್ತಿರುವಂತೆ ದುಸ್ವಪ್ನವನ್ನು ಕಂಡೆ. ಅದಕ್ಕಾಗಿ ನಿನ್ನ ಬಳಿ ಧಾವಿಸಿ ಬಂದೆ. ಮಾತೆ ಮಾತೆ, ಒಂದು ಕನಸಿಗೆ ಇಷ್ಟೊಂದು ಹೆದರುವುದೇ? ವೀರಮಾತೆಯಾದ ನಿನಗೆ ಇದು ಶೋಭಿಸುವುದಿಲ್ಲ. 3 ಲೋಕಗಳನ್ನೇ ಮುಷ್ಟಿಯಲ್ಲಿಟ್ಟು ಮರ್ದಿಸಬಲ್ಲ ಈ ಪ್ರಚಂಡ ರಾವಣನಿಗೆ ಆಪತ್ತು? ಹಾಗೊಂದು ವೇಳೆ ಬಂದರೆ ಆ ಆಪತ್ತಿಗೆ ಆಪತ್ತು ಬಂದಂತೆ. ಸಹೋದರ, ನಿನ್ನ ಪ್ರೀತಿಗೆ ಈ ಲೋಕದಲ್ಲಿ ಯಾವುದೂ ಸಾಟಿ ಇಲ್ಲ. ನಿನ್ನ ಉದಾರ ಹೃದಯದ ಅಕ್ಕರೆಯ ಅಮೃತದಿಂದ ಪ್ರತಿ ಕ್ಷಣವೂ ನಾನು ಪುನೀತನಾಗುತ್ತಿದ್ದೇನೆ. ನಾಳೆ ನಡೆಯಲಿರುವ ನಿಮ್ಮ ಪಟ್ಟಾಭಿಷೇಕಕ್ಕೆ ನಾವೆಲ್ಲರೂ ಶುಭ ಕೋರಲು ಬಂದಿದ್ದೇವೆ. ಪಟ್ಟಾಭಿಷೇಕ ಮುಗಿಯುವವರೆಗೂ ನೀವಿಬ್ಬರೂ ಸೀತಾರಾಮರ ಜೊತೆಯಲ್ಲಿಯೇ ಇರಬೇಕು. ನಿಮ್ಮ ಅವಶ್ಯಕತೆ ಅವರಿಗೆ ಇರುತ್ತದೆ. ಸಂತೋಷ ನೀಡದ ಸೌಂದರ್ಯ, ಜಯ ನೀಡದ ಪರಾಕ್ರಮ, ಸಿದ್ಧಿ ನೀಡದ ತಪಸ್ಸು, ಇಷ್ಟಾರ್ಥವನ್ನು ನೆರವೇರಿಸುವ ದೈವ, ಇವೆಲ್ಲ ಯಾವ ಪುರುಷಾರ್ಥಕ್ಕೆ? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ